ನಟ ರಿಷಬ್ ಶೆಟ್ಟಿಗೆ ಪಂಜುರ್ಲಿ ಅಭಯವನ್ನ ಕೊಟ್ಟಿದೆ. ರಿಷಬ್ ಶೆಟ್ಟಿಗೆ ಪಂಜುರ್ಲಿ ದೈವ ಹೇಳಿದ್ದಾದ್ರೂ ಏನು ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಅಭಯವನ್ನ ಕೊಟ್ಟಿದೆ? ರಿಷಬ್ ಶೆಟ್ಟಿ ಇವತ್ತು ಪಂಜುರ್ಲಿ ದೈವ ಹತ್ರ ಹೋಗಿದ್ರು. ಈ ಸಂದರ್ಭದಲ್ಲಿ ಅಭಯವನ್ನ ಕೊಟ್ಟಿದೆ ಪಂಜುರ್ಲಿ. ಕಾಂತಾರ ಪ್ರಿಕ್ವೆಲ್ಗೆ ಎದುರಾಗಿದ್ಯಾ ವಿಘ್ನ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಈ ಮೂಲಕ ನಟ ರಿಷಬ್ ಶೆಟ್ಟಿಗೆ ಎಚ್ಚರಿಸಿರುವಂತ ಪಂಜುರ್ಲಿ ದೈವದ ಉತ್ಸವದಲ್ಲಿ ಭಾಗಿಯಾಗಿದ್ರು ರಿಷಬ್ ಶೆಟ್ಟಿ ದಂಪತಿ. ಮಂಗಳೂರಿನ ಕದ್ರಿ ಬಾರೆ ಬೈಲ್ನ ದೈವದ ವಾರ್ಷಿಕ ಉತ್ಸವ ಇತ್ತು. ಈ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ದಂಪತಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಪಂಜುರ್ಲಿ ದೈವ. ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ ಅಂತ ಎಚ್ಚರಿಸಲಾಗಿದೆ. ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡುವ ಸಂಚನ್ನ ನಡೆಸಲಾಗಿದೆ. ನಿನ್ನ ಸಂಸಾರವನ್ನ ಹಾಳು ಮಾಡಲಿಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ದೈವ ಹೇಳಿದೆ. ನಿನ್ನನ್ನ ದೈವ ಕೈ ಬಿಡಲ್ಲ ಅಂತ ಪಂಜುರ್ಲಿ ಅಭಯವನ್ನ ಕೊಟ್ಟಿರುವಂಥದ್ದು. ರಿಷಬ್ ಶೆಟ್ಟಿ ದಂಪತಿಗೆ ನನಗೆ ಸೇವೆ ನೀಡುವ ಹರಕೆ ಹೇಳಿಕೋ, 5 ತಿಂಗಳ ಗಡುವಿನಲ್ಲಿ ಒಳ್ಳೆಯದನ್ನ ಮಾಡ್ತೇನೆ ಅಂತ ಅಭಯವನ್ನ ಕೊಡಲಾಗಿದೆ. ಧೈರ್ಯವನ್ನ ತುಂಬಲಾಗಿದೆ. ಮಂಗಳೂರಿನಲ್ಲಿ ಕೈ ಮುಗಿದು ಬೇಡಿಕೊಂಡ್ರು ರಿಷಬ್ ದಂಪತಿಗೆ ವಾರಾಹಿ ಪಂಜುರ್ಲಿ ದೈವ ಅಭಯವನ್ನ ಕೊಟ್ಟಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ರಿಷಬ್ ಶೆಟ್ಟಿ ದಂಪತಿಗೆ ಅಭಯವನ್ನ ಕೊಟ್ಟಿರುವಂತದ್ದು ಯಾವ ಸಂದರ್ಭ ಎದುರಾಗಿತ್ತು? ಅಲ್ಲಿ ಯಾವ ಕಾರಣಕ್ಕೋಸ್ಕರ ಹೋಗಿದ್ರು ರಿಷಬ್ ಶೆಟ್ಟಿ ಅವರು? ಏನಾಗಿದ್ದು? ಪೃಥ್ವಿ, ಮಂಗಳೂರಿನ ಬಾರೆಬೈಲ್ನ ಅರಸು ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ಕ್ಷೇತ್ರದಲ್ಲಿ ನಿನ್ನೆ ವಾರಾಹಿ ಪಂಜುರ್ಲಿ ದೈವಕ್ಕೆ ನೇಮೋತ್ಸವ ಆಗಿದೆ. ಈ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಇಡೀ ಕುಟುಂಬ ಅಲ್ಲಿ ಭಾಗವಹಿಸಿತ್ತು. ಮುಂಜಾನೆ 4 ಗಂಟೆ ತನಕ ಈ ನೇಮೋತ್ಸವದಲ್ಲಿ ರಿಷಬ್ ಶೆಟ್ಟಿ ಕುಟುಂಬ ಭಾಗಿಯಾಗಿದೆ. ಕಳೆದ ಹಲವು ಬಾರಿ ನಾವು ನೋಡಿದ್ದೇವೆ ರಿಷಬ್ ಶೆಟ್ಟಿ ಎಲ್ಲೇ ದೈವಸ್ಥಾನಗಳಲ್ಲಿ ಈ ತರ ಪಂಜುರ್ಲಿ ನೇಮೋತ್ಸವ ಆದಾಗ ರಿಷಬ್ ಶೆಟ್ಟಿ ಬರ್ತಾರೆ. ಅದೇ ರೀತಿಯಾಗಿ ಈ ಕ್ಷೇತ್ರಕ್ಕೆ ಕೂಡ ನಿನ್ನೆ ಬಂದಿದ್ದಾರೆ. ದೈವದ ನುಡಿಯ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ತನಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ದೈವದ ಬಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ದೈವ ನುಡಿಯನ್ನು ಕೊಟ್ಟಿರುವಂಥದ್ದು, ನಿಮಗೆ ತುಂಬಾ ಮಂದಿ ದುಶ್ಮನ್ಗಳಿದ್ದಾರೆ, ನಿನ್ನ ಸಂಸಾರದಲ್ಲಿ ಒಡಕು ಮೂಡುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ, ಎಲ್ಲವನ್ನ ಕೂಡ ನಾನು ಬಗೆಹರಿಸ್ತೀನಿ, ಮುಂದಿನ 5 ತಿಂಗಳಲ್ಲಿ ನನಗೆ ಹರಕೆ ರೂಪದಲ್ಲಿ ಏನಾದರೂ ಸೇವೆ ಕೊಡಬೇಕೆಂಬ ಅಭಯದ ನುಡಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ನುಡಿಯ ಬಗ್ಗೆ ಸಾಕಷ್ಟು ವ್ಯಾಖ್ಯಾನಗಳು. ಹೋಗ್ತೀವಿ. ನಮ್ಮ ಜೊತೆ ಮನ್ಮಥ ಶೆಟ್ಟಿ ಅವರು ದೈವಾರಾಧಕರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ರಿಷಬ್ ಶೆಟ್ಟಿ ಅವರಿಗೆ ಅಭಯವನ್ನ ಕೊಟ್ಟಿರುವಂತದ್ದು ಪಂಜುರ್ಲಿ ದೈವ, ಏನ್ ಹೇಳ್ತಾ ಹೋಗ್ತೀರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ಬಗ್ಗೆ? ನೋಡಿ, ದೈವಾರಾಧನೆಯಲ್ಲಿ ರಿಷಬ್ ಶೆಟ್ಟಿ ಅಂತಲ್ಲ, ದೈವಾರಾಧನೆಯ ಚೌಕಟ್ಟಿನ ಒಳಗಡೆ ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಯವನ್ನು ಕೊಡುವಂತದ್ದು ತುಳುನಾಡಿನ ದೈವಾರಾಧನೆಯ ಸಂಪ್ರದಾಯ ಮತ್ತು ದೈವಗಳ ಒಂದು ಕಟ್ಟುಪಾಡದು. ಅದರಲ್ಲಿ 16 ಚಾಕ್ರಿ ವರ್ಗ, 16 ಗುತ್ತು ಒಳಗುತ್ತು ಅಂತ ಹೇಳುವಂತದ್ದೊಂದು ವ್ಯವಸ್ಥೆಗಳಿದೆ. ಅವರಿಗೆಲ್ಲ ಮಾನ್ಯತೆ ಮನ್ನಣೆಗಳನ್ನ ಕೊಟ್ಟ ನಂತರ ಬಂದಂತ ಎಲ್ಲ ಭಕ್ತರಿಗೆ, ಅದರಲ್ಲಿ ಓಟಿ ದುಡ್ಡಿರುವವನು ಅಥವಾ ದುಡ್ಡಿಲ್ಲದವನಿಗೂ ಕೂಡ ದೈವ ಕೊಡುವುದು ದೈವದ ನುಡಿಯಲ್ಲೇ ಇದೆ. ಗಂಧ ಮಾತ್ರ ಕೊಡ್ತೇನೆ ಎನ್ನುವಂಥದ್ದು ಇದೆ. ಇಲ್ಲಿ ರಿಷಬ್ ಶೆಟ್ಟಿ ಏನು ಅಂತ ಹೇಳಿದ್ರೆ, ವಿಶೇಷವಾಗಿ ಈಗಿನ ಒಬ್ಬ ಸ್ಟಾರ್ ಆಗಿ ಹೊರಬಂದವರು ಅಥವಾ ದೈವದ ಕಥೆಗಳನ್ನ ಇಟ್ಟುಕೊಂಡು ಸಿನಿಮಾ ಮಾಡಿದವರು. ಅವ್ರು ಬಂದ ಕೂಡಲೇ ಒಂದಷ್ಟು ಜನರಿಗೆ ಅದು ಪ್ರಚಾರಗಳಾಗ್ತದೆ. ಇಲ್ಲಿ ದೈವ ಅಭಯ ಏನು ಕೊಟ್ಟಿದೆ ಅಂತ ಹೇಳಿದ್ರೆ, ದೈವ ಎಲ್ರಿಗೂ ಒಂದೇ ರೀತಿಯಲ್ಲಿ ಅಭಯ ಕೊಡುವಂತದ್ದು ದೈವಾರಾಧನೆಯಲ್ಲಿರುವಂತ. ಅಂದ್ರೆ ನಿನಗೆ ಏನಾದ್ರೂ ಕಷ್ಟಗಳು ಬಂದ್ರೆ, ನಿಮಗೆ ತೊಂದರೆಗಳು ಬಂದ್ರೆ ನಾನಿದ್ದೇನೆ ಅನ್ನುವಂಥದ್ದನ್ನ ಆ ದೈವ ನಿಮಗೆ ಯಾವ ರೀತಿ ಹೇಳ್ಬೇಕು ಅಂತ 2 ಕೈಯಲ್ಲಿ ಆ ಬೆಂಕಿಯನ್ನ, ಆ ದೊಂದಿಗಳನ್ನ ಹಿಡಿದು, ಆ ಜೀಟಿಗೆಯನ್ನ ಹಿಡಿದು ನಾನಿದ್ದೇನೆ ಎನ್ನುವಂಥದ್ದನ್ನ ಕೊಟ್ಟಿದೆ. ಅದು ಸರ್ವೇ ಸಾಮಾನ್ಯ ಅಂತೇಳಿ, ಅದ್ರಲ್ಲಿ ಏನು ವಿಶೇಷತೆಗಳಿಲ್ಲ. ರಿಷಬ್ ಶೆಟ್ಟಿ ಅವ್ರದ್ದು ಮಾತ್ರ ಹೈಲೈಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? 100ಕ್ಕೆ 100. ಅಂದ್ರೆ ಈಗ ನೀವು ನಾನು ಇನ್ನೊಬ್ರು ಹೋದ್ರೆ ಅಲ್ಲಿ ಹೈಲೈಟ್ ಆಗ್ತಾ ಇಲ್ಲ. ರಿಷಬ್ ಶೆಟ್ಟಿ ಈಗ ಒಂದು ದೈವಾರಾಧನೆಯ ಪಂಜುರ್ಲಿಯ ಒಂದು ಕಥೆಯನ್ನ ಇಟ್ಟುಕೊಂಡು ಏನು ಕಾಂತಾರ ಸಿನಿಮಾ ಮಾಡಿದ ನಂತರ
ರಿಷಬ್ ಶೆಟ್ರು ಒಂದು ಏನು ಸ್ಟಾರ್ ಆಗಿದ್ದಾರೆ. ಅದು ವಿಶೇಷವಾಗಿ ಇಲ್ಲಿ ಕಾಣುವಂತದ್ದು ಒಂದು. ಮತ್ತೆ ಏನಂತ ಹೇಳಿದ್ರೆ ರಿಷಬ್ ಶೆಟ್ಟಿಯ ಸಿನಿಮಾ ಬಂದ ನಂತರ ಒಂದಷ್ಟು ಕಾಂಟ್ರವರ್ಸಿಗಳು ಆಗ್ತಾ ಇದೆ ನೋಡಿ. ಬೇರೆ ಕಡೆಗಳಲ್ಲಿ ದೈವಗಳನ್ನ ಅನೇಕ ಪ್ರದರ್ಶನಗಳನ್ನ ಮಾಡ್ತಾ ಇದ್ದಾರೆ, ರೋಡ್ಗಳಲ್ಲಿ ತರ್ತಾರೆ. ಇದೆಲ್ಲ ಒಂದಷ್ಟು ಜನರಿಗೆ ಭಾವನೆಗಳು ನೋವಾಗಿದೆ. ಅದಾಗಿರ್ಬೋದು, ಅದು ಸೆಕೆಂಡ್. ಅದು ಇಲ್ಲಿ ದೈವ ಅವರಿಗೆ ನೋಡಿದಂತ ಹೇಳಿ ಅಂತಂದ್ರೆ ನಾನು ಇದೇನೆ ಅನ್ನುವಂಥದ್ದನ್ನ ಹೇಳಿದೆ ಒಂದು. ಎರಡನೇದು ದೈವ ಅಲ್ಲಿ ನುಡಿ ಕೊಡುವಾಗ ಮಾತಾಡುವಾಗ ಹೇಳಿದೆ ಏನಂತ ಹೇಳಿದ್ರೆ ನಿನಗೆ ಒಂದಷ್ಟು ಶತ್ರುಗಳಿದ್ದಾರೆ, ನಿನಗೆ ಒಂದು ತೊಂದರೆಗಳಿದೆ ಅಂತ ಹೇಳುವಂಥದ್ದನ್ನ ಹೇಳಿದೆ ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಾ. ಅದೇ ತಾನೇ ನೀವು ಹೇಳುವಂಥದ್ದು. ಅದೇ ದೈವಗಳಿಗೆ ನಿನ್ನ ಸಂಸಾರಗಳಿಗೆ ಅಥವಾ ನಿನ್ನ ಸಂಸಾರಗಳ ತೊಂದರೆ ಇದೆ ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿಯ ಸ್ವಂತ ಕುಟುಂಬಕ್ಕೆ ತೊಂದರೆ ಇದೆ ಅನ್ನುವಂಥದ್ದಲ್ಲ. ಇದು ಸ್ಪಷ್ಟ. ಯಾಕೆ ಅಂತ ಹೇಳಿದ್ರೆ ದೈವ ಹೇಳುವಂತದ್ದು ನಿನ್ನ ಕುಟುಂಬ ಅಂತ ಹೇಳಿದ್ರೆ ನಾವು ಕೆಲಸ ಮಾಡುವಂತ ಜಾಗವನ್ನ ಕೂಡ ಅದು ಕುಟುಂಬ ಅಂತ ಹೇಳಿ ಸೂಚನೆ ಕೊಡ್ತದೆ. ಈಗ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಇವರಿಗೆ ಒಂದಷ್ಟು ಶತ್ರುಗಳು ಇರಬಹುದು. ನಿನ್ನ ಶತ್ರುಗಳಿದ್ದಾರೆ, ನೀನು ಜಾಗೃತಿ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಎನ್ನುವಂಥದ್ದನ್ನ ಅಲ್ಲಿ ದೈವ ನೋಡಿದಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ. ಅವರ ಸಂಸಾರ ಅನ್ನುವಂಥದ್ದು ನಾವು ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಅಂದ್ರೆ ಅವ್ರ ಸಿನಿಮಾ ರಂಗನೇ ಒಂಥರ ಕುಟುಂಬ, ಅಲ್ಲಿ ನಿಮಗೆ ತೊಂದರೆ ಆಗುತ್ತೆ ಅಂತನಾ? ಅಲ್ಲ, ನೀವು ಕೇಳ್ತಾ ಇರೋದು ಅದೇ ತಾನೇ. ಈಗ ಸಂಸಾರಗಳಿಗೆ ತೊಂದರೆ ಆಗ್ತದೆ ಅಂತ ದೈವ ನೋಡಿದಿದೆ ಅಂತ ಹೇಳ್ತಾ ಇರೋದು. ಹೌದು ಹೌದು ಅಲ್ವಾ? ನಿನ್ ಸಂಸಾರ ಹಾಳು ಮಾಡ್ಲಿಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ, ದೈವ ಇದೆ, ಭಯ ಪಡಬೇಡ ಅಂತ ಹೇಳಿದೆ. ನಿನ್ನ ಸಂಸಾರವನ್ನ ಹಾಳು ಮಾಡ್ಲಿಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ, ನಿಮಗೆ ದೈವ ಇದೆ, ನೀನು ಭಯ ಪಡಬೇಡ ಅಂತ ಹೇಳುವಂತದನ್ನ ದೈವ ನುಡಿದಿದೆ ಅಂತ ನೀವು ಹೇಳ್ತಾ ಇರೋದು. ಹೌದಾ? ಹೌದು ಹೌದು. ಈಗ ಸಂಸಾರ ಅಂತ ಹೇಳಿದ್ರೆ ಅವರ ಹೆಂಡತಿ, ಅವರ ಮಕ್ಕಳು, ಅವರ ತಂದೆ ತಾಯಿ ಅದಲ್ಲ. ಅದು ಕೌಟುಂಬಿಕವಾಗಿರತಕ್ಕಂತ ಒಂದು ಸಂಸಾರ ಅಂತ ಹೇಳ್ಬೋದು. ಆದ್ರೆ ದೈವಗಳಿಗೆ ಜೊತೆ ಇರುವಂತ ಉದ್ಯೋಗದಲ್ಲಿ ಇರತಕ್ಕಂತ ಕ್ಷೇತ್ರ ಆಗಿರ್ಬೋದು, ಅಥವಾ ನೀವು ಯಾವ್ದು ಉದ್ಯೋಗವನ್ನ ಮಾಡ್ತಾ ಇದ್ದೀರಿ. ಈಗ ನಾವು ನಿಮ್ಮನ್ನ ನಾನು ಯಾಕೆ ಎಕ್ಸಾಂಪಲ್ ತಗೊಳ್ತಾ ಇದ್ದೇನೆ ಅಂತಲೇ, ಈಗ ನಿಮ್ಮ ಒಂದು ಕಚೇರಿಯಲ್ಲಿ ಕೂಡ ಎಲ್ಲರೂ ಇರ್ತಾರೆ. ಅವರಲ್ಲೂ ಕೂಡ ಅಕ್ಕ ತಂಗಿ ಅಣ್ಣ ತಮ್ಮ ಎನ್ನುವಂತ ಭಾವನೆಗಳು, ನೀವೊಂದು ಕೂಡು ಕುಟುಂಬ ತರ ಇರ್ತೀರಾ. ಒಬ್ಬರನ್ನ ನೀವು ಅಲ್ಲಿ ಕೆಲಸವನ್ನ ಬಿಟ್ಟು ಹೋಗುವಂತ ಸಂದರ್ಭ ನಿಮ್ಗೂ ಒಂದಷ್ಟು ಭಾವನೆಗಳಿಗೆ ನೋವಾಗ್ತದೆ ಅವರ ಜೊತೆ ಒಡನಾಟಗಳಿದ್ದುಕೊಂಡು. ಅದೇ ರೀತಿಯಲ್ಲಿ ಈ ಸಿನಿಮಾ ಕ್ಷೇತ್ರದಲ್ಲೂ ಇವರ ತಂಡದಲ್ಲೇ ಇವರಿಗೆ ಶತ್ರುಗಳು ಇರಬಹುದು, ಇದಾರೆ. ಅದು ದೈವ ನುಡಿದದ್ದು 100% ಸತ್ಯ. ಅದರಲ್ಲಿ ಏನು ಇದಿಲ್ಲ, ಡೌಟ್ಗಳೇ ಬೇಡ, ಅದರಲ್ಲಿ ಸಂದೇಹಗಳೇ ಬೇಡ. ದೈವ ಯಾವುದೇ ವಿಚಾರವನ್ನ ಕೂಡ ಒಂದು ಹೇಳಿದೆ ಅಂತ ಹೇಳಿದ್ರೆ ಅದು 100% ಸತ್ಯವನ್ನೇ ಹೇಳ್ತದೆ. ತುಳುನಾಡಿನ ದೈವಾರಾಧನೆ ಅದು ಪ್ರದರ್ಶನ ಕಳೆಯಲ್ಲ, ಅದು ನಿದರ್ಶನ ಕಳೆಗಳದೆಲ್ಲ. ಅದು ಸತ್ಯವನ್ನೇ ಹೇಳ್ತದೆ. ನಾವು ದೈವ ಒಂದು ವ್ಯಕ್ತಿಯ ಮೇಲೆ ಗಾಳಿ ರೂಪದ ಶಕ್ತಿಯನ್ನ ಆಹ್ವಾನ ಮಾಡಿಕೊಂಡು ದೈವ ಎನ್ನುವಂತ ಒಂದು ಪ್ರೀತಿ, ಅಭಿಮಾನ, ಗೌರವ, ನಂಬಿಕೆಯಿಂದ ನಾವು ಆರಾಧನೆ ಮಾಡುವ ತುಳುವರು. ಅಂದ್ರೆ ಇಲ್ಲಿ ನಿನ್ನ ಸಂಸಾರ ಹಾಳು ಮಾಡ್ಲಿಕ್ಕೆ ಯತ್ನಿಸ್ತಾ ಇದ್ದಾನೆ ಅಂದ್ರೆ ಅವ್ರು ಯಾವುದೋ ಈಗ ಚಿತ್ರವನ್ನ ಮಾಡ್ತಾ ಇದಾರಲ್ಲ, ಅದಕ್ಕೇನೋ ತೊಂದರೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಅರ್ಥ ಆಗತ್ತಾ? ಅದು ಆತರ 100% ಹೌದು. 100% ಹೌದು. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ಮತ್ತೊಂದು ಅವರ ಸಂಸಾರವನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿದ್ರೆ ಕೌಟುಂಬಿಕವಾಗಿ ಅಂತ ಹೇಳಿದ್ರೆ ಅವರಿಗೆ ಬೇರೆ ಕಡೆ ಕೂಡ ಅದನ್ನ ಹೇಳ್ಬೋದಿತ್ತು ಆ ದೈವಗಳಿಗೆ, ಅಥವಾ ಅವರ ಮನೆಯ ಯಾವುದು ದೈವಾರಾಧನೆ ಆಗುವಂತ ಸಂದರ್ಭದಲ್ಲಿ ಹೇಳಿರ್ಬೋದು. ಆದ್ರೆ ಇದು ಸಾರ್ವಜನಿಕವಾಗಿರತಕ್ಕಂತ ಸಂದರ್ಭದಲ್ಲಿ ಅವರು ಕೂಡ ಹೇಳಿದ್ದಾರೆ, ನಾನು ನನ್ನ ಸಿನಿಮಾಗಳಿಗೆ ಒಂದಷ್ಟು ವಿಘ್ನಗಳಿದೆ, ಅದೆಲ್ಲ ದೂರ ಮಾಡಿಕೊಂಡು ಮತ್ತೆ ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತೇನೆ ಅನ್ನುವಂಥದ್ದನ್ನ ಈ ಹಿಂದೆ ಕೂಡ ಅವರು ಹೇಳಿದ್ರು. ಆದ್ರೆ ಇತ್ತೀಚೆಗೆ ಅವರು 2 ಕ್ಷೇತ್ರಗಳೆಲ್ಲ ಅವ್ರು ಕಂಡಿದ್ದಾರೆ. ಸೆಕೆಂಡ್ ಸಿನಿಮಾ ಅವರ ಶೂಟಿಂಗ್ ಆಗ್ತಾ ಇದೆ, 2ನೇ ಜಾಗದಲ್ಲಿ ಮಾತ್ರ ಅವ್ರು ಕಾಣ್ತಾ ಇದ್ದಾರೆ. ಆದ ಕಾರಣ ಅವ್ರು ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ದೈವ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಅವರು ಹುಟ್ಟಿ ಬೆಳೆದ ಜಾಗ ಅಥವಾ ಹುಟ್ಟಿ ಬೆಳೆದ ಮನೆ ಅದೆಲ್ಲ ದೈವಾರಾಧನೆಯ ಚೌಕಟ್ಟಿನಲ್ಲಿ ಸಂಸಾರ ಅಂತ ಆಗೋದಿಲ್ಲ. ಅದು ನಾವು ಉದ್ಯೋಗ ಮಾಡುವಂತ ಜಾಗದಲ್ಲೂ ಕೂಡ ನೀನ್ ಎಚ್ಚರಿಕೆಯಿಂದ ಇರಬೇಕು ಅಂತ ನೋಡಿ. ಈಗ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಶೂಟಿಂಗ್ ಆಗ್ತಾ ಇದೆ, ಅಲ್ಲೇನಾದ್ರೂ ತೊಂದರೆ ಆದ್ರೆ ಇದು ಅವರ ಕುಟುಂಬ ಅಂತೇಳಿ. ಯಾವುದು ಈಗ ಆಗ್ತಿರುವಂತ ಶೂಟಿಂಗ್ ಸಂದರ್ಭದಲ್ಲೂ ಕೆಲವೊಂದು ಅವಘಡಗಳು ಸಂಭವಿಸಿತ್ತು, ತೊಂದರೆಯನ್ನ ಅನುಭವಿಸಿದ್ರು ಅವರು. ಹೌದು, ಅದಕ್ಕೆ ಪೂರಕವಾಗಿ ಹೇಳಿದೆ ಅಂತೇಳಿ ತಪ್ಪಿಲ್ಲ ನೋಡಿ. ಈಗ ದೈವ ಅವರು ನೋಡಿ, ಅವರ ಸಿನಿಮಾ ನಿಮಗೆ ನಾನು ಏನು ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಅವರ ಸಿನಿಮಾ ಎಲ್ಲಿ ಶೂಟಿಂಗ್ ಆಗ್ತಾ ಇದೆ ದೈವಗಳಿಗೆ ಗೊತ್ತಿಲ್ಲ, ಅಂದ್ರೆ ದೈವ ಅಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಿಲ್ಲ. ಇವರು ಅಚಾನಕ್ ಆಗಿ ಅಲ್ಲಿ ಬಂದಿದ್ದಾರೆ. ದೈವಗಳಿಗೆ ಮಾಯಾ ರೂಪದಲ್ಲಿ ಅಂದ್ರೆ ಅದೊಂದು ಶಕ್ತಿ ಅಲ್ವಾ.
ಅದಕ್ಕೆಲ್ಲ ಗೊತ್ತಿರ್ತದೆ ಏನ್ ಮಾಡ್ಬೇಕು ಏನ್ ಆಗ್ಬೇಕು ಎನ್ನುವಂಥದ್ದು ಎಲ್ಲ ದೈವಗಳಿಗೆ ಗೊತ್ತಿರುವಂತದ್ದೇ. ಆದ್ರೆ ನೋಡಿ ಮತ್ತೊಂದು ನೀವೀಗ ಹೇಳಿದ್ರಿ ಅವರ ಸಿನಿಮಾಗಳಿಗೆ ಒಂದಷ್ಟು ಅವಘಡಗಳಾಗಿದೆ ಅಥವಾ ಒಂದು ತೊಂದರೆಗಳಾಗಿದೆ ಅಂತ ಹೇಳಿದ್ರಿ. ಆದ್ರೆ ಅವರ ಫ್ಯಾಮಿಲಿಗೆ ಏನು ತೊಂದರೆ ಆಗಿಲ್ಲ ಇಲ್ಲಿ ತನಕ. ಹೌದು, ಅವರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ಮನೆಯವರಿಗೆ ಏನಾದ್ರೂ ತೊಂದರೆ ಆಗಿರುತ್ತಂತ ಒಂದು ನ್ಯೂಸ್ಗಳು ಬಂದಿದ್ಯಾ, ವರದಿಗಳು ಬಂದಿದ್ಯಾ? ಇಲ್ಲ ಅಲ್ವಾ? ಈಗ ನೀವೇ ಯೋಚನೆ ಮಾಡ್ಕೊಳ್ಳಿ, ಬಂದಿಲ್ಲ. ಆದ್ರೆ ಇವರಿಗೆ ಸಿನಿಮಾ ಕ್ಷೇತ್ರ ಈ ಯಾವುದು ಕಾಂತಾರ ಆದ ನಂತರ ಎಷ್ಟು ತೊಂದರೆಗಳಾಗಿದೆ, ಎಷ್ಟು ಅವಘಡಗಳಾಗಿದೆ, ಅದೆಲ್ಲ ವರದಿಗಳು ಬಂದಿದೆ. ಮೊನ್ನೆ ಒಂದು ಸೆಟ್ಟಿಗೆ ಬೆಂಕಿ ಬಿತ್ತು, ಆಮೇಲೆ ಒಂದು ಆಕ್ಸಿಡೆಂಟ್ ಆಯ್ತು, ಆಮೇಲೆ ಇವರ ಕಲಾವಿದರುಗಳೇ ಏನು ಸ್ವಲ್ಪ ಪರ ವಿರೋಧ ನಮಗೆ ಗೊತ್ತಿಲ್ಲ, ನಮಗೆ ಸಂಬಳ ಕೊಟ್ಟಿಲ್ಲ, ಸ್ಯಾಲ್ರಿ ಕೊಟ್ಟಿಲ್ಲ ಎನ್ನುವಂಥದ್ದನ್ನ ಮಾತಾಡಿದ್ರು. ಮತ್ತಷ್ಟು ಅವಘಡಗಳಾಗ್ತಾ ಇದೆ. ಅಂದ್ರೆ ನಿನ್ನ ಒಳಗಿನವರೇ ಇದಕ್ಕೆ ಸಂಚು ರೂಪಿಸ್ತಾ ಇದ್ದಾರೆ, ನೀನ್ ಎಚ್ಚರಿಕೆ ವಹಿಸಬೇಕು ಎನ್ನುವಂಥದ್ದನ್ನ ಕೂಡ ಹೇಳಿರ್ತದೆ ದೈವ. ಮತ್ತೊಂದು ಅಭಯ ಕೊಡುವಂತ ಸಂದರ್ಭದಲ್ಲಿ ನನಗೆ ಸೇವೆ ನೀಡುವ ಹರಕೆ ಹೇಳ್ಕೋ 5 ತಿಂಗಳ ಗಡುವಿನಲ್ಲಿ ಒಳ್ಳೆಯದನ್ನ ಮಾಡ್ತೇನೆ ಅಂತಾನು ಕೂಡ ಹೇಳಿದ್ಯಲ್ಲ, ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಸೇವೆ ಮಾಡುವಂತ ನಿಟ್ಟಿನಲ್ಲಿ ಸೂಚನೆ ಕೊಡ್ಲಾಗತ್ತಾ? ಇಲ್ಲ ನೋಡಿ, ದೈವ ಒಂದು ವಿಚಾರವನ್ನ ಈಗ ಸೇವೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲ ಸೇವೆಗಳಂತೆಲ್ಲ, ಅವನ ಭಕ್ತಿಗಿಂತ ದೊಡ್ಡ ಸೇವೆ ಯಾವುದೂ ಇಲ್ಲ ದೈವಾರಾಧನೆಯಲ್ಲಿ. ಅವನು ಭಕ್ತಿಯಿಂದ ಬಂದು 2 ಎಳನೀರನ್ನ ತಂದಿಟ್ರು ಕೂಡ ಅದು ಸೇವೆ ಆಗ್ತದೆ. ದೈವಗಳಿಗೆ ಇದೇ ಕೊಡ್ಬೇಕು ಎನ್ನುವಂಥದ್ದು ಕೂಡ ಎಲ್ಲೂ ಕೂಡ ಉಲ್ಲೇಖಗಳಿಲ್ಲ. ಆದ್ರೆ ನಾವು ಇದನ್ನೇ ಕೊಡ್ಬೇಕು ಎನ್ನುವಂಥದ್ದನ್ನು ಕೂಡ ಎಲ್ಲಿ ಕೂಡ ಉಲ್ಲೇಖಗಳಿಲ್ಲ. ನಿಮ್ಮ ಮನಸ್ಸಿನ ಭಕ್ತಿಯನ್ನ ಯಾವ ರೀತಿ ಕೊಡ್ತೀವಿ, ಯಾವ ರೀತಿಯಲ್ಲಿ ನಿಷ್ಕಲ್ಮಶವಾದ ಭಕ್ತಿಯನ್ನ ಕೊಡ್ತೀವಿ, ಅಲ್ಲಿಗೆ ನಾನು ನಿಮ್ ಜೊತೆ ಇರ್ತೇನೆ ಅನ್ನುವಂಥದ್ದು ದೈವದ ನುಡಿಗಳಲ್ಲೂ ಮತ್ತು ದೈವಾರಾಧನೆ ಇರುವಂತಹ ವಿಚಾರಗಳು. ಅಂದ್ರೆ ಇವರು ಈಗ ಏನ್ ಕೊಡ್ತಾರೆ, ಈಗ ಅವ್ರ ಹತ್ರ ಎಷ್ಟೋ ದುಡ್ಡಿರಬಹುದು, ಆದ್ರೆ ಆ ದೈವಗಳಿಗೆ ಸೇವೆ ಮಾಡುವಂತ ಯೋಗ ಬೇಕು ಅಂತ ಹೇಳಿ. ಯೋಗ ಮತ್ತು ಭಾಗ್ಯಕ್ಕೆ ಯೋಗ್ಯತೆ ಈ 3 ಒಟ್ಟು ಸೇರಿದ್ರೆ ಮಾತ್ರ ದೈವದ ಆ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇದರಲ್ಲಿ ನಾನು ಮತ್ತೊಂದು ರೀತಿಯಲ್ಲಿ ನಾವು ಯೋಚನೆ ಮಾಡೋದಿದ್ರೆ, ಈ ರಿಷಬ್ ಶೆಟ್ಟಿ ಅವರು ಸಿನಿಮಾ ಮಾಡಿದ ನಂತರ ಈ ದೈವಾರಾಧನೆಗಳು ಹಾದಿ ಬೀದಿಗೆ ಬಂದಿದೆ. ನೀವು ನೋಡಿರ್ಬೋದು ಇದನ್ನ. ಇದು ಎಷ್ಟೋ ತುಳುವರ ಭಾವನೆಗಳಿಗೆ ನೋವಾಗಿದೆ. ಎಷ್ಟೋ ತುಳುವರೆ ಭಾವನೆಗಳಿಗೆ ಈಗ ನೋಡಿ, ನೀವು ಯಾವುದೋ ಒಂದು ವ್ಯಕ್ತವಾಗಿತ್ತು, ಆ ಸ್ಟೋರಿನೂ ಕೂಡ ಮಾಡಿದ್ವಿ ನಾವು. ನೀವು ಮಾಡಿದ್ರಿ, ಟ್ಯಾಬ್ಲೋಗಳಲ್ಲಿ ಮಾಡುವಂತದ್ದು, ಹೊರಗಡೆ ಛದ್ಮವೇಷದಲ್ಲಿ ಮಾಡುವಂತದ್ದು, ಸ್ಟೇಜ್ಗಳಲ್ಲಿ ಮಾಡುವಂತದ್ದೆಲ್ಲ ಆಗಿತ್ತು. ಎಷ್ಟೋ ತುಳುವರ ಭಾವನೆಗಳಿಗೆ ನೋವಾಗಿದೆ. ಈ ತುಳುವರ ಭಾವನೆಯ ನೋವು ಎಷ್ಟೋ ಕಡೆಗಳ ದೈವ ಕ್ಷೇತ್ರಗಳಲ್ಲಿ ಇವರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಎಷ್ಟೋ ತುಳುವರು ಈ ತರ ಆಗಬಾರದು, ಈ ತರ ಮಾಡಿದವರಿಗೆ ಒಂದು ಶಿಕ್ಷೆ ಆಗಬೇಕು ಎನ್ನುವಂಥದ್ದು ಕೂಡ ಮಾಡಿರಬಹುದು, ಮನಸ್ಸಿನ ನೋವನ್ನು ಹೇಳಿರಬಹುದು. ಆಯ್ತಾ? ಇದರ ಫಲವಾಗಿಯೂ ಆಗಿರಬಹುದು ಈ ರೀತಿ ಇವರಿಗೆ ಅವಘಡಗಳು ಸಂಭವಿಸ್ಲಿಕ್ಕೆ ದೈವಗಳು ಒಂದು ರೀತಿಯಲ್ಲಿ ಈ ರೀತಿಯ ದಾರಿಯನ್ನ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರು, ನಾನು 2ನೇ ಸಿನಿಮಾದ ಎಲ್ಲ ಶೂಟಿಂಗ್ ಮುಗಿಯೋ ತನಕ ನಾನು ಬರೋದಿಲ್ಲ ಅಂತ ಹೇಳಿದ್ರು ಹೊರಗಡೆ. ಈಗ ಇವರು 2ನೇ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಇವರು. ಅಂದ್ರೆ ಇದರಲ್ಲಿ ಏನೋ ಒಂದು ಆಗಿದೆ ಅನ್ನುವಂಥದ್ದು ಸ್ಪಷ್ಟ. ಅವರು ಸಿನಿಮಾ ಮಾಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ, ದೈವಗಳನ್ನ ತೋರಿಸುವಂತ ರೀತಿಯಲ್ಲಿ. ಮತ್ತೊಂದೇನಂತ ಹೇಳಿದ್ರು, ಅವರು ಯಾವುದೇ ವಿಚಾರವನ್ನು ಈ ರೀತಿ ಸ್ಯಾಬ್ಳಗಳಲ್ಲಿ ರೋಡ್ಗಳಲ್ಲಿ ತರುವಾಗ ಅವ್ರು ಏನು ಮಾತಾಡ್ತಾ ಇರ್ಲಿಲ್ಲ. ಅವ್ರು ಹೇಳ್ಬೇಕಿತ್ತು, ಅದು ತುಳುವರ ಭಾವನೆ, ಅದಕ್ಕೊಂದು ಚೌಕಟ್ಟಿದೆ, ಅದೊಂದು ಆರಾಧನೆ, ಅದೊಂದು ನಂಬಿಕೆ, ಅದೊಂದು ಶ್ರದ್ಧಾ ಭಕ್ತಿಯ ಕೇಂದ್ರಗಳಲ್ಲಿ ನಡೆಯುವಂತದ್ದು, ಹಾದಿ ಬೀದಿಗಳಲ್ಲಿ ಮಾಡುವಂತದ್ದಲ್ಲ. ನಾನು ಈ ರೀತಿ ತೋರಿಸಿರತಕ್ಕಂಥದ್ದು ಮಾತ್ರ ಅದರಲ್ಲಿ ಇನ್ನೂ ಕೂಡ ಇದೆ ಎನ್ನುವಂಥದ್ದನ್ನ ಅವ್ರು ಹೇಳ್ಬೇಕಿತ್ತು ಅಂತೇಳಿ ತುಳುವರ ಭಾವನೆಗಳದೆಲ್ಲ. ಎಷ್ಟೋ ತುಳುವರು ಕೂಡ ಅದು ಕೂಡ ನೋವಾಗಿದೆ ಈ ರೋಡ್ ಸೈಡ್. ಇದಕ್ಕೆ ಕಾರಣ ಯಾರು ಅಂತ ಕೇಳುವಾಗ ಹೇಳಿದ್ರೆ ಅದು ರಿಷಬ್ ಶೆಟ್ಟಿ ಕಾರಣ ಅಂತೇಳಿ. ಅಂದ್ರೆ ಅವರು ಮಾಡಿದ ನಂತರ ಇದೆಲ್ಲ ಆಗಿದೆ ಅಂತ ಹೇಳುವಂಥದ್ದು ಒಂದಷ್ಟು ಜನರ ವಾದ. ಹೌದಾ? ನೀವೇ ಯೋಚನೆ ಮಾಡಿ ಅಲ್ವಾ? ಈಗ ನೀವು ಅವತ್ತು ಸ್ಟೋರಿ ಮಾಡಿದಾಗ ಕೂಡ ನಿಮಗೂ ಕೂಡ ಬಂದದ್ದು ವ್ಯಕ್ತವಾಗಿರೋದು ಅದೇ ತಾನೇ. ಅವ್ರು ಮಾಡಿದ ಕಾರಣ ಇದೆಲ್ಲ ಆಗಿದೆ. ಆದ್ರೆ ನಾನು ಅವ್ರು ಮಾಡಿದ ತಪ್ಪು ಸರಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಒಂದಷ್ಟು ನೋವಾಗಿದೆ, ಅದನ್ನು ಒಂದಷ್ಟು ದೈವ ಕ್ಷೇತ್ರಗಳಲ್ಲಿ ಒಂದಷ್ಟು ಬರಹಗಳ ಮೂಲಕ ಎಲ್ಲ ಬರೆದಿದ್ದಾರೆ. ಆದ್ರೆ ಇಲ್ಲಿ ಕೆಲವರು ವಿಜೃಂಭಿಸ್ತಾ ಇದ್ದಾರೆ, ಕೆಲವರು ವ್ಯಂಗ್ಯವಾಗಿ ನೋಡ್ತಾ ಇದ್ದಾರೆ. ಅದೇ ಅಂದ್ರೆ ದೈವಾರಾಧನೆಯ ಚೌಕಟ್ಟು ಅಂತ ಹೇಳಿದ್ರೆ ಅಲ್ಲಿಯ ಒಂದು ರೀತಿಗಳೇ ಬೇರೆ ಇರ್ತದೆ ಸರ್. ಒಂದು ರಿವಾಜುಗಳೇ ಬೇರೆ ಇರ್ತದೆ. ಈಗ ನಮ್ಮಲ್ಲಿ ಈಗ ನಿಮ್ಮಲ್ಲಿ ನಿಮ್ಮ ಮನೆಯ ಒಂದು ಪೂಜೆ ಅಂತ ಹೇಳಿದ್ರೆ ಇದೇ ರೀತಿ ಆಗಬೇಕು ಎನ್ನುವಂಥದ್ದು ಆ ಊರಿನ ಚೌಕಟ್ಟುಗಳು ಇರ್ತದೆ. ಅಲ್ಲಿಯ ಪುರೋಹಿತರು ಇದೇ ರೀತಿ ಆಗಬೇಕು ಎನ್ನುವಂಥ ವ್ಯವಸ್ಥೆಗಳು ಇರ್ತದೆ. ಅದನ್ನೇ ಮಾಡ್ಬೇಕು ಹೊರತು ಯಾರ್ಯಾರೋ ಬಂದು ಹಾದಿ ಬೀದಿಗಳಲ್ಲಿ ಮಾಡಿದ್ರೆ ನೋವಾಗತ್ತೆ ತಾನೇ. ಅದು ಆಗಿರಬಹುದು ಒಂದು. ಆದ್ರೆ ಇಲ್ಲಿ ದೈವ ಈಗ ಪ್ರಸ್ತುತ ನೀವು ಈ ವಿಚಾರವನ್ನ ನನ್ನ ಹತ್ರ ಮಾತಾಡ್ತಿದ್ದೀನಿ, ನಾನು ಹೇಳ್ತಾ ಇರೋದು ನಿನ್ನ ಜೊತೆ ನಾನು ಇರ್ತೇನೆ ಎನ್ನುವಂಥದ್ದನ್ನ ದೈವ ಹೇಳಿದೆ, ಅದು ಸ್ಪಷ್ಟ. ಮತ್ತೊಂದು, ನಿನ್ನ ಸಂಸಾರಗಳಿಗೆ ಏನೋ ಒಂದು ಕೀಡು ಬಯಸ್ತಾ ಇದ್ದಾರೆ, ಶತ್ರುಗಳಿದ್ದಾರೆ, ಎಚ್ಚರಿಕೆ ಎನ್ನುವಂಥದ್ದು. ನಿನ್ನ ಸಂಸಾರ ಅಂತ ಹೇಳಿದ್ರೆ ಅವರ ರಕ್ತ ಸಂಬಂಧಗಳ ಸಂಸಾರಗಳಲ್ಲ.
ಅಂದ್ರೆ ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಆ ರೀತಿಯಾಗಿ ಅವರ ಸಂಸಾರದಲ್ಲೇ ಏನಾದ್ರೂ ಆಗಿದ್ರೆ ಅವರ ಮನೆ ಅಂದ್ರೆ ಅವ್ರು ಎಲ್ಲಿ ಪೂಜೆ ಮಾಡ್ತಾ ಇದ್ರು ಅಲ್ಲೇ ಹೇಳ್ತಾ ಇತ್ತು. ಇದು ಸಾರ್ವಜನಿಕವಾಗಿ ಹೇಳಿರುವಂತ ಹಿನ್ನೆಲೆಯಲ್ಲಿ ಸಂಸಾರ ಅಂದ್ರೆ ಅವರ ಕ್ಷೇತ್ರದಲ್ಲಿ ಆಗ್ತಾ ಇರುವಂತ ತೊಂದರೆ ಬಗ್ಗೆ ಹೇಳಿದೆ. ಅಷ್ಟೇ ಅದೇ ಅವರ ಸಿನಿಮಾ ಕ್ಷೇತ್ರ ಆಗಿರ್ಬೋದು, ಅದು ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ಉದ್ಯಮ ಕ್ಷೇತ್ರ ಆಗಿರ್ಬೋದು. ನಿನ್ನ ಒಳಗಡೆ ಕ್ಷೇತ್ರನೇ ಒಂದ್ ರೀತಿಯಾಗಿ ಕುಟುಂಬ, ಅದೇ ಸಂಸಾರ ಅನ್ನುವಂತ ಅರ್ಥದಲ್ಲಿ ಹೇಳಿದೆ. 100% ಅದೇ ಅದ್ರಲ್ಲಿ ಡೌಟೇ ಇಲ್ಲ. ಅವರು ಯಾವ್ದು ಕೆಲಸ ಮಾಡ್ತಾ ಇದ್ದಾರೆ ಆ ಕ್ಷೇತ್ರವೇ ಅದಕ್ಕೆ ಸಂಸಾರಗಳು. ಈಗ ದೈವಾರಾಧನೆಯಲ್ಲಿ ಒಂದಷ್ಟು ಏನು ಚಾಕರಿ ವರ್ಗಗಳಿದೆ ಇದೆ ಕೆಲಸ ಮಾಡೋರು ಇರ್ತಾರೆ. ಚಾಕರಿ ವರ್ಗ ಅಂತೇಳಿ ಇಲ್ಲಿಯ ಭಾಷೆಗಳು. ಇಲ್ಲಿ ದೈವಾರಾಧನೆಯಲ್ಲಿ ಯಾರು ದೈವ ನರ್ತಕರಾಗಿರ್ಬೋದು, ಅದಕ್ಕೆ ಅಲ್ಲಿ ಪರಿಚಾರಕ ವರ್ಗದವರಿದ್ದಾರೆ, ಅವರು ಕೂಡ ಒಂದು ಕುಟುಂಬ ಅಂತೇಳಿ. ಅಂದ್ರೆ ಇಲ್ಲಿ ಕುಟುಂಬ ಅಂತ ಹೇಳಿದ್ರೆ ರಕ್ತ ಸಂಬಂಧಗಳೇ ಆಗ್ಬೇಕು ಅಂತ ಇಲ್ಲ, ಅವರ ಜೊತೆಗಿರುವಂತದ್ದು ಕೂಡ. ಅದೇ ಕಾರಣ ಇಲ್ಲಿ ಅವಘಡಗಳು ಸಂಭವಿಸಿದೆ ಮೊನ್ನೆ, ಇತ್ತೀಚೆಗೆ ಸಮಸ್ಯೆಗಳಾಗಿದೆ. ಅದು ಪರ ವಿರೋಧಗಳು ನಾನ್ ಮಾತಾಡ್ತಾ ಇಲ್ಲ ಅದ್ರೆಲ್ಲಾನು. ಅದು ಅದರಿಂದಲೇ ಆಗಿದೆಯೋ ಇಲ್ವೋ ಅಂತ ಹೇಳೋದಕ್ಕಲ್ಲ. ಪ್ರಸ್ತುತ ಈ ಘಟನೆಗಳಿಗೆ ನಾವು ಅದನ್ನ ಪೂರಕವಾಗಿ ತಗೊಳ್ಬೇಕಿದ್ರೆ ಅದೊಂದು ವ್ಯವಸ್ಥೆಗಳ ಜೊತೆ ಸೇರಿದೆ ಅಂತೇಳಿ. ಆದ ಕಾರಣ ನಿನ್ನ ಕ್ಷೇತ್ರದಲ್ಲಿ ನಿನಗೆ ಶತ್ರುಗಳಿದ್ದಾರೆ ಅಂತ ಈಗ ನಿಮಗೆ ಗೊತ್ತಿರ್ಬೋದಲ್ಲ ಸರ್. ಈಗ ರಾಜಕೀಯದಲ್ಲಿ ನೋಡಿ, ಒಟ್ಟೊಟ್ಟಿಗಿದ್ದವರೇ ಶತ್ರುಗಳಾಗಿರ್ತಾರೆ. ಸಿನಿಮಾದಲ್ಲೂ ಕೂಡ ಶತ್ರುಗಳು, ಇವನೊಬ್ಬ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ತುಳಿಲಿಕ್ಕೆ ಕಾಯ್ತಾ ಇರೋರೇ ಇರೋದಲ್ವಾ ಈಗ ಪ್ರಸ್ತುತ. ಇವ್ರ ಜೊತೆಗೆ ಇದ್ದಾರೆ ಅನ್ನುವಂಥದ್ದು ಅದು ಇವರಿಗೆ ನನ್ನ ಪ್ರಕಾರ 5 ತಿಂಗಳ ಗಡುವನ್ನ ಕೊಟ್ಟಿದೆ ದೈವ. ಆಕ್ಚುಲಿ ನೀವು ಹೇಳಿದ್ದೆಲ್ಲವೂ ಕೂಡ ಕ್ಲೀನ್ ಆಗಿ ಸಿಂಕ್ ಆಗ್ತಾ ಇದೆ. ಅದ್ರ ಜೊತೆಗೆ 5 ತಿಂಗಳ ಗಡುವಿನಲ್ಲಿ ಒಳ್ಳೆಯದನ್ನ ಮಾಡ್ತೇನೆ ಅಂತ ಹೇಳಿರುವಂತದ್ದು ನೋಡ್ತಾ ಇದ್ರೆ ಅವ್ರ ಮೂವಿ ರಿಲೀಸ್ ಆಗ್ತಿರೋದು ಕೂಡ ಆಗಸ್ಟ್ ಸಂದರ್ಭದಲ್ಲಿ, ಅದಕ್ಕಿಂತ ಎಕ್ಸಾಕ್ಟ್ ಆಗಿ 5 ಮಂತ್ಸ್ ಇದೆ. ನೀವು ಹೇಳಿದ ರೀತಿಯಲ್ಲೇ ಇದು ಸಿನಿಮಾಗೆ ಸಂಬಂಧಪಟ್ಟಂತ ರೀತಿಯಲ್ಲೇ ಅದು ಅಭಯವನ್ನ ಕೊಟ್ಟಿರೋದು ಅಂತ. ಹೌದು, 100% ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ಅವರಿಗೆ 5 ತಿಂಗಳಲ್ಲಿ ಸಿನಿಮಾ ಒಂದು ವೇಳೆ ರಿಲೀಸು ಆಗ್ಬಹುದು, ಇಲ್ಲ 4 ತಿಂಗಳು 3 ತಿಂಗಳಲ್ಲೂ ಆಗ್ಲಿಕ್ಕೂ ಸಾಧ್ಯ ಇದೆ. ಇದೀನಿ ಅಂತ ಹೇಳಿದೆ ಆಯ್ತಾ. 5 ತಿಂಗಳಲ್ಲಿ ಆದ್ರೆ ಅದರ ಒಳಗಡೆಗಳಿಗೆ ಇವರಿಗೆ ಗೊತ್ತಾಗಬಹುದು ಅಂತ ಹೇಳಿ. ಈಗ ನೀವು ಮುಂದೆ ಅವರೇ ಹೇಳಲಿಕ್ಕೂ ಸಾಧ್ಯತೆ ಇದೆ, ಹೇಳ್ಬಹುದು ಅವರು. ನನಗೆ ಯಾರೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಹೆಸರು ಹೇಳಲಿಕ್ಕಿಲ್ಲ ಅವರು. ಇಲ್ಲ ಹೇಳ್ತಾರ ಬಿಡ್ತಾರ, ಅದು ಅವರ ಭಾವನೆಗಳಿಗೆ ಬಿಟ್ಟಿರಂತದ್ದು. ಅದೇ ಅವರಿಗೆ 100ಕ್ಕೆ 100 ತಿಳಿಬಹುದು ಯಾರು ಅಂತೇಳಿ. ಅವರಿಗೆ ಯಾರು ಶತ್ರುಗಳಿದ್ದಾರೆ, ಯಾರು ಅನ್ಯಾಯ ಮಾಡಿದ್ದಾರೆ ಅನ್ನೋದು ಅವ್ರು 100ಕ್ಕೆ 100 ಗೊತ್ತಾಗ್ತದೆ ಅವ್ರಿಗೆ. ಸಹಜ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತುಳಿದು ಮೇಲ್ ಬರುವಂತದನ್ನ ನೋಡ್ತಾ ಇರ್ತಾರೆ. ಒಬ್ಬರನ್ನ ತುಳಿದ್ರೇನೆ ನಾವು ಮೇಲ್ ಬರೋದು ಅನ್ನುವಂತ ಲೆಕ್ಕಾಚಾರಗಳಂತೂ ಇದ್ದೇ ಇರ್ತವೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ. ಆ ರೀತಿಯಾಗಿ ಇವ್ರಿಗೂ ಕೂಡ ಆಗಿರ್ಬೋದು. ಆದ್ರೆ ಪದೇ ಪದೇ ತೊಂದರೆಗಳು ಎದುರಾಗ್ತಾ ಇರುವಂತ ಕಾರಣಕ್ಕೋಸ್ಕರ ರಿಷಬ್ ಶೆಟ್ಟಿ ಅವರೇ ಬಂದಿದ್ದಾರಾ ಅಂತ? 100ಕ್ಕೆ 100 ಬಂದಿದ್ದಾರೆ. 100ಕ್ಕೆ 100 ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದೈವ, ನೀವು ಬೇಕಿದ್ರೆ ನೋಡಿ, ಅವರು ದೈವಗಳ ಸಿನಿಮಾ ಮಾಡಿದ್ರು, ಬೇರೆ ಬೇರೆ ವಿಚಾರಗಳನ್ನು ಮಾಡಿದ್ರು. ಅವ್ರು ಏನಿದ್ರು ಕೂಡ ದೈವಗಳ ಪಾದಗಳಿಗೆ, ದೈವಗಳ ಮಣ್ಣಿಗೆ, ದೈವ ಕ್ಷೇತ್ರಕ್ಕೆ ಶರಣಾದವರಿಗೆ ದೈವ ಯಾವತ್ತೂ ಕೈ ಬಿಟ್ಟಿದ್ದ ಇತಿಹಾಸಗಳೇ ತುಳುನಾಡಿನಲ್ಲಿ ಇಲ್ಲ, ಇಲ್ವೇ ಇಲ್ಲ. ಅವರಿಗೆ ಫೈನಲ್ ಆಗಿ ಯಾರೋ ಹೇಳಿರಬಹುದು, ಅವರ ಗುರುಗಳಾಗಿರ್ಬೋದು, ಅಥವಾ ಅವರೊಟ್ಟಿಗಿರುವವರಾಗಿರ್ಬೋದು, ಅವರ ಮನೆಯವರು ಆಗಿರಬಹುದು, ಅಥವಾ ಅವರಿಗೆ ಯೋಚನೆಗಳು ಬಂದಿರಬಹುದು, ಏನು ನಾನು ಬರಬೇಕು ಅಂತ ಹೇಳುವಂತದ್ದು ಆಗಿರ್ಬೋದು. ಆದ ಕಾರಣ ದೈವಗಳ ಹತ್ರನೇ ಅವರು ಹಿಂದಿನ ಸಿನಿಮಾ ಕೂಡ ಮಾಡುವಾಗ, ನಿಮಗೆ ಅದನ್ನು ಬೇಕಿದ್ರೆ ನಾನು ಹೇಳ್ತೀನಿ, ಹಿಂದೆ ಸಿನಿಮಾ ಮಾಡುವಾಗ್ಲೂ ಕೂಡ ದೈವಗಳ ಹತ್ರ ಬಂದವರು ಪ್ರೇಯರ್ ಮಾಡ್ಕೊಂಡೆ ಹೋದವ್ರಲ್ವಾ, ಸಿನಿಮಾ ಗೆದ್ದಿದೆ ತಾನೆ. ಹೌದು. ಈಗ ಹಿಂದೆ ಅವರು ಸಿನಿಮಾ ಮಾಡೋ ಮೊದಲು, ಸಿನಿಮಾ ಅರ್ಧ ಆಗೋಗ್ಲು ಬಂದವರು ಪ್ರೇಯರ್ ಮಾಡ್ಕೊಂಡು ಹೋಗಿದ್ದಾರೆ. ಸಿನಿಮಾ ನಾನು ನಿನ್ ಜೊತೆ ಇದ್ದೀನಿ, ನಿನ್ನನ್ನು ಗೆಲ್ಲಿಸ್ತೀನಿ ಅಂತ ದೈವ ಹೇಳಿದೆ. ಅವರಿಗೆ ನಂಬಿಕೆ ಬಂದಿದೆ ತಾನೆ. ಅದೇ ತರ ಇಷ್ಟು ಏನ್ ಅವಘಡಗಳು ಆಗ್ತಾ ಇದೆ, ನಾನು ಯೋಚನೆ ಮಾಡಿದ ರೀತಿಯಲ್ಲಿ ಸಿನಿಮಾ ಹೋಗ್ತಾ ಇಲ್ಲ ಎನ್ನುವಂಥದ್ದು ಇವರಿಗೆ ಭಾಸ ಆಗಿರಬಹುದಲ್ವಾ, ಯೋಚನೆ ಆಗಿರಬಹುದಲ್ವಾ. ಅದಕ್ಕೆ ನನಗೆ ಕಟ್ಟಕಡೆಯ ಯೋಚನೆಗಳೇನು, ಈಗ ಎಲ್ಲವನ್ನ ದುಡ್ಡು ಕೊಟ್ಟು ಜನರನ್ನ ಸೇರಿಸಿಕೊಂಡು ಮಾಡಬಹುದು ಸರ್. ಆದ್ರೆ ದೈವ ಅನುಗ್ರಹ, ದೇವರ ಅನುಗ್ರಹ, ಗುರುಗಳ ಆಶೀರ್ವಾದ ದುಡ್ಡು ಕೊಟ್ರೆ ಸಿಗತ್ತಾ? ಸಿಗೋದಿಲ್ಲ ತಾನೆ. ಅದಕ್ಕೋಸ್ಕರ ಅವ್ರಿಗೆ ಏನೇ ಕಷ್ಟಗಳು ಎದುರಾಗಿದ್ರು ಕೂಡ ಅದರಿಂದ ಪಾರಾಗ್ಲಿ. ಪಂಜುರ್ಲಿ ದೈವ ಹೇಳಿದೆ, ನಾನೇ ನಿನ್ ಜೊತೆ ಇರ್ತೀನಿ, ಭಯ ಪಡಬೇಡ ಅಂತ. ಒಳ್ಳೇದೇ ಆಗ್ಲಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಾರೆ. ಧನ್ಯವಾದ ಮನ್ಮಥ ಶೆಟ್ಟಿ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಹನಿ ಟ್ರ್ಯಾಪ್ ವಿರುದ್ಧ ರಾಜಣ್ಣ ನೇರ ಸಮರ. ಹೈಕಮಾಂಡ್ಗೆ ದೂರನ್ನ ಕೊಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಹೈಕಮಾಂಡ್ ಎಲ್ರಿಗೂ ಕೂಡ ಗೊತ್ತಾಗಿದೆ ಏನಾಯ್ತು ಏನು ಎತ್ತ ಅಂತ. ಈಗ ಆಲ್ರೆಡಿ ಹೈಕಮಾಂಡ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಆಗಿರುವಂತ, ಸ್ಪೆಷಲಿ ರಾಜಣ್ಣ ವಿಚಾರದಲ್ಲಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ ಹೈಕಮಾಂಡ್ಗೆ ಅಂತ ಕೂಡ ಹೇಳಲಾಗ್ತದೆ. ಸದನದಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದಂತ ವಿಚಾರದ ಬಗ್ಗೆ ಯಾಕೆ ಆಂತರಿಕವಾಗಿ ಫಸ್ಟ್ ಮಾತಾಡಲಿಲ್ಲ, ಯಾಕೆ ವಿಧಾನಸಭೆಯಲ್ಲೇ ಚರ್ಚೆಯನ್ನ ಮಾಡಿದ್ದು, ಅದು ಸಾಕಷ್ಟು ಮುಜುಗರವನ್ನ ತಂದಿದೆ ಪಕ್ಷಕ್ಕೆ ಅಂತ ಸಾಕಷ್ಟು ಕೋಪ ಅಂತೂ ಇದೆ. ಏಪ್ರಿಲ್ 11ಕ್ಕೆ ದೆಹಲಿಗೆ ತೆರಳಲಿದ್ದಾರೆ KN ರಾಜಣ್ಣ ಅವರು.
ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲ್ಗೆ ದೂರನ್ನ ಸಲ್ಲಿಸಲಿಕ್ಕೆ ನಿರ್ಧಾರ ಮಾಡಿದ್ದಾರಂತೆ. ಸ್ವಪಕ್ಷೀಯರಿಂದಲೇ ಹನಿ ಟ್ರ್ಯಾಪ್ ಪ್ರಯತ್ನ ಅಂತ ಆರೋಪ ಎಲ್ಲರೂ ಮಾಡ್ಬೋದು, 100 ಜನದ ಮೇಲೆ ಮಾಡ್ಬೋದು. ಇದುವರೆಗೂ ಒಂದು ಸಾಕ್ಷಿಯನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ ರಾಜಣ್ಣನ ಕೈಲಿ. ಅಲ್ಲಿ ತನಿಖೆ ಮಾಡ್ತಾ ಇದೆ, ಅದಕ್ಕೊಂದು ಸಾಕ್ಷಿ ಇಲ್ಲ. ಯಾರನ್ನಾದ್ರೂ ನೀವು ಕರ್ಕೊಂಬಂದ್ರೆ ನಾನು ಐಡೆಂಟಿಫೈ ಮಾಡ್ತೀನಿ ಅವರ ಅಲ್ವಾ ಅನ್ಬಿಟ್ಟು ಅಂತ ಹೇಳ್ತಾರೆ. CCTV ಇಲ್ಲ ಅಂತ ಹೇಳ್ತಾರೆ. ಯಾರೊಬ್ಬ ಜೀನ್ಸ್ ಪ್ಯಾಂಟ್ ಹಾಕೊಂಬಂದಿದ್ದ, ಆ ಹುಡುಗಿ ಕೂಡ ಬ್ಲೂ ಪ್ಯಾಂಟ್ ಹಾಕೊಂಬಂದಿದ್ದು ಅಂತ ಹೇಳ್ತಾರೆ. ಒಂದೇ ಒಂದು ಸಾಕ್ಷಿಯನ್ನ ಕೊಡ್ಲಿಕ್ಕಾಗಿಲ್ಲ. ಈಗ ಯಾರ ಮೇಲೋ ಸುಮ್ಮನೆ ಗಾಳಿಲಿ ಗುಂಡು ಹೊಡೆದ್ಬಿಟ್ಟು ಅವರೇ ನಮ್ಮ ಪಕ್ಷದವರೇ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಹೇಳಿದ್ರೆ ಹೈಕಮಾಂಡ್ ಸುಮ್ಮನೆ ಕೇಳಿಸ್ಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದಾವೆ. ಮಗನ ವಿರುದ್ಧ ಕೊಲೆ ಸುಪಾರಿ ಬಗ್ಗೆಯೂ ಕೂಡ ದೂರನ್ನ ಕೊಡ್ತಾರಂತೆ. ನನ್ನ ವಿರುದ್ಧ ರಾಜಕೀಯ ದ್ವೇಷವನ್ನ ಸಾಧಿಸ್ತಾ ಇದ್ದಾರೆ ಅಂತ ಲಿಖಿತ ದೂರು ಸಲ್ಲಿಕೆಗೆ ಮುಂದಾಗಿದ್ದಾರಂತೆ ಸಹಕಾರ ಸಚಿವ KN ರಾಜಣ್ಣ. ಹನಿ ಟ್ರ್ಯಾಪ್ ಬಗ್ಗೆ ಮೊದಲು ಸುದ್ದಿಯನ್ನ ಮಾಡಿತ್ತು ನ್ಯೂಸ್ 18. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಹೈಕಮಾಂಡ್ಗೆ ಇವರು ಹೋಗಿ ದೂರು ಕೊಟ್ಟ ಮೇಲೆ ಗೊತ್ತಾಗುವಂತ ಪರಿಸ್ಥಿತಿ ಅಂತೂ ಈಗಂತೂ ಇಲ್ಲ. ಯಾಕೆಂದ್ರೆ ಈ ಒಂದು ವಿಚಾರದಲ್ಲಿ ACC ಅಧ್ಯಕ್ಷರು ಹಾಗೆ ಹೈಕಮಾಂಡ್ ನಾಯಕರು ಎಲ್ಲರೂ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮುಜುಗರವನ್ನ ತಂದಿಟ್ಟಿರುವಂಥದ್ದು ರಾಜಣ್ಣ ಅವರ ಪ್ರಕರಣ ಕಾಂಗ್ರೆಸ್ ಹೈಕಮಾಂಡ್ಗೆನೆ. ಈ ಒಂದು ವಿಚಾರದಲ್ಲಿ ಅವರು ಕೂಡ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಒಂದೇ ಒಂದು ಸಾಕ್ಷಿಯನ್ನ ಕೂಡ ಕೊಡ್ಲಿಕ್ಕಾಗಿಲ್ಲ. ಈಗ ಹೈಕಮಾಂಡ್ ನಾಯಕರ ಹತ್ರ ಹೋಗ್ಬಿಟ್ಟು ನಮ್ಮ ಪಕ್ಷದವರೇ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಏನ್ ಸಾಕ್ಷಿ ಕೊಡ್ತಾರೆ? ಯಾವ ರೀತಿಯಾಗಿ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ? ಅದೇ ಕುತೂಹಲ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಸ್ವಪಕ್ಷೀಯರಿಂದಲೇ ಇಂಥದ್ದೊಂದು ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ರಾಜಣ್ಣನವರ ಗಂಭೀರವಾದಂತ ಒಂದು ಆರೋಪ. ಇದನ್ನ ತನ್ನ ಆಪ್ತರ ಜೊತೆ ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ಮಟ್ಟದಲ್ಲೇ ಇದನ್ನ ಬಗೆಹರಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ ನಿರ್ಧಾರ ಮಾಡಿರ್ತಕ್ಕಂಥ ಸಚಿವ KN ರಾಜಣ್ಣನವರು ಏನು ಇತ್ತೀಚೆಗೆ ನವದೆಹಲಿಗೆ ಅಂದ್ರೆ ನೂತನ ಕರ್ನಾಟಕ ಭವನದ ಉದ್ಘಾಟನಾ ಸಮಾರಂಭಕ್ಕೆ ತೆರಳಿ ಅಲ್ಲಿ ಸಾಧ್ಯ ಆದ್ರೆ ರಾಹುಲ್ ಗಾಂಧಿ ಅಥವಾ KC ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಅಂದ್ರೆ ಸಂಸತ್ ಅಧಿವೇಶನ ಮತ್ತೊಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಕೆಲ ಕಾರ್ಯಚಟುವಟಿಕೆಗಳಿಂದಾಗಿ ಉಭಯ ನಾಯಕರ ಭೇಟಿಗೆ ಅವಕಾಶ ಆಗಿರ್ಲಿಲ್ಲ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೂಲಕವಾಗಿ ಏನೆಲ್ಲ ತಮ್ಮ ಏನು ಹನಿ ಟ್ರ್ಯಾಪ್ ಪ್ರಯತ್ನದ ಒಂದು ಬೆಳವಣಿಗೆಗಳ ಬಗ್ಗೆ ಏನೆಲ್ಲ ಎನ್ನುವಂತ ಸಹಕಾರ ಸಚಿವ KN ರಾಜಣ್ಣನವರ ಆಪ್ತರ ಒಂದು ಅನಿಸಿಕೆ. ಸೊ ಹೀಗಾಗಿ ಲಿಖಿತವಾಗಿ ಅಧಿಕೃತವಾಗಿ ಒಂದು ದೂರನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರ ಮಾಡಿರ್ತಕ್ಕಂಥ ಸಹಕಾರ ಸಚಿವ KN ರಾಜಣ್ಣನವರು ಇದೀಗ ಇದೇ ತಿಂಗಳ ಏಪ್ರಿಲ್ 11ನೇ ತಾರೀಕು ನವದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅದರಂತೆ ಸಾಧ್ಯ ಆದ್ರೆ ರಾಹುಲ್ ಗಾಂಧಿ ಭೇಟಿ ಮಾಡಿ ಪಕ್ಷಕ್ಕೆ ಇಷ್ಟೊಂದೆಲ್ಲ ಮುಜುಗರ ತಂದಿದ್ದಾರೆ ಅಂತ ಅಥವಾ ಇವರೇ ಹೋಗ್ತಾ ಇರುವಂತದ್ದ? ಈಗ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿದೆಯಾ? ಅವ್ರು ಮೀಟ್ ಮಾಡ್ಲಿಕ್ಕೆ ಅವ್ರು ಅವಕಾಶ ಕೊಟ್ಟಿದ್ದಾರಾ? ಖಂಡಿತವಾಗಿಯೂ ಈ ಒಂದು ಗೋಪಾಲ್ ಅವರು ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏಪ್ರಿಲ್ 11ನೇ ತಾರೀಕು ನವದೆಹಲಿಗೆ ತೆರಳಿ ಏಪ್ರಿಲ್ 11ರ ಸಂಜೆ ಅಥವಾ 12ರ ಬೆಳಿಗ್ಗೆ ಭೇಟಿ ಮಾಡಿ ಅಧಿಕೃತವಾಗಿ ಲಿಖಿತ ರೂಪದಲ್ಲಿ ಒಂದು ದೂರನ್ನ ಕೊಡೋದಕ್ಕೂ ಕೂಡ ಒಂದು ಚಿಂತನೆಯನ್ನ ನಡೆಸಿದ್ದಾರೆ, ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸ್ವಪಕ್ಷೀಯರಿಂದಲೇ ಇಂಥದ್ದೊಂದು ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ. ನನ್ನ ಈ ಒಂದು ಪ್ರಕರಣದಿಂದ ಏನಾದ್ರೂ ಪಕ್ಷಕ್ಕೆ ಮುಜುಗರ ಆಗಿದ್ರೆ ನಾನು ಏನು ಸಚಿವ ಸ್ಥಾನ ತ್ಯಾಗ ಮಾಡ್ತೀನಿ. ಆದ್ರೆ ಇಂತಹ ಬೆಳವಣಿಗೆಗಳು ಇಲ್ಲಿಗೆ ಎಂಡ್ ಆಗ್ಬೇಕು. ಪಕ್ಷದಲ್ಲಿ ಈ ಒಂದು ಗೊಂದಲಗಳು ಉಂಟಾಗೋದಕ್ಕೆ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡ್ತಾ ಇರ್ತಕ್ಕಂತ ಮಹಾನಾಯಕನೇ ಕಾರಣ ಅನ್ನುವಂತ ಒಂದು ಸಚಿವ ರಾಜಣ್ಣನವರ ಒಂದು ಬಲವಾದಂತ ವಾದ. ಸೊ ಹೀಗಾಗಿಯೇ ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ನೀಡುವಂತೆ ಏನಾದ್ರೂ ಸಾಕ್ಷಿಯನ್ನ ಕೊಡ್ಬೇಕಲ್ಲ, ನೋಡೋಣ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ. ಧನ್ಯವಾದ ತಿಮ್ಮೇಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ. ಕೂಡಲ ಸಂಗಮ ಪೀಠಾಧ್ಯಕ್ಷರ ಬದಲಾವಣೆ ಮಾತು, ಕಾಶಪ್ಪನವರ ಹೇಳಿಕೆಗೆ ಜಯಮೃತ್ಯುಂಜಯ ಶ್ರೀಗಳು ತಿರುಗೇಟನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಪರವಾಗಿ ಮತ್ತೆ ಸ್ವಾಮೀಜಿಯಿಂದ ಬ್ಯಾಟಿಂಗ್ ಅನ್ನ ಮಾಡಲಾಗ್ತದೆ. ಕಾಶಪ್ಪನವರ ಹೇಳಿಕೆಗೆ ಜಯಮೃತ್ಯುಂಜಯ ಶ್ರೀಗಳು ತಿರುಗೇಟನ್ನು ನೀಡಿರುವಂಥದ್ದು. ನಮ್ಮ ಹೋರಾಟಕ್ಕೆ ಯತ್ನಾಳ್ ಬೆಂಬಲವಾಗಿ ನಿಂತಿದ್ದಾರೆ, ಅವರ ಕಷ್ಟ ಕಾಲದಲ್ಲಿ ನಾವು ನಿಲ್ಲಬೇಕು ಅಂತ ಹೇಳಿದ್ರು. ಈ ಹಿಂದೆ BSY ಪರವಾಗಿ ಸಿದ್ಧಲಿಂಗ ಸ್ವಾಮೀಜಿಗಳು ನಿಂತಿದ್ರು. ಗುರುಗಳಾಗಿ ನಾವು ಅವರ ಪರವಾಗಿ ನಿಲ್ತೇನೆ, ವರಿಷ್ಠರಿಗೆ ಉಚ್ಚಾಟನೆ ನಿರ್ಧಾರ ವಾಪಸ್ಗೆ ಒತ್ತಾಯಿಸಿದ್ದೇವೆ, ವಿಜಯಪುರ ಬೆಳಗಾವಿಯಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ಏನು ಮಾತಾಡ್ಕೋಗಲ್ಲ. ಹಂಗೆ ಮಾತಾಡಿದ ಅವ್ರನ್ನ ಬೆಳೆಸ್ದಂಗೆ ಆಕತಿ. ಈ ಸಮಾಜ, ಈ ಧರ್ಮ, ಈ ನಾಡಿನ ಜನತೆ ಯಾವತ್ತೂ ನಮ್ಮ ಪರವಾಗಿದೆ, ಅಂದರೆ ಸತ್ಯದ ಪರವಾಗಿದ್ದಾರೆ. ಇದು ಸತ್ಯದ ಸಂಘರ್ಷದ ಕಾಲ. ಹಾಗಾಗಿ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಅಸಮಾಧಾನದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋಕ್ಕೋಗಲ್ಲ. ಅದನ್ನೆಲ್ಲರೂ ನಮ್ಮ ಸಮಾಜದಲ್ಲಿ ಉತ್ತರ ಕೊಡ್ತಾರೆ. ದೊಡ್ಡ ಸಮಾಜ ನೋಡಿ, ದೊಡ್ಡ ಸಮಾಜ ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ, ಯಾರೊಬ್ಬರು ವ್ಯಕ್ತಿನೂ ಕಟ್ಟಿದ್ದಲ್ಲ. ಅವರ ಕಷ್ಟ ಕಾಲದಲ್ಲಿ ನಾವೆಲ್ಲ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ನಮ್ಮ ಭಾರತೀಯ ಸಂಸ್ಕೃತಿ, ಗುರು ಸಂಸ್ಕೃತಿ. ಒಬ್ಬ ಶಿಷ್ಯನಿಗೆ, ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದರೆ, ಮೋಸದ ಮೂಲಕ ಅನ್ಯಾಯ ಮಾಡಿದರೆ ಅವ್ರ ಜೊತೆ ಇರುವಂಥದ್ದು ನಮ್ಮ ಸಂಸ್ಕೃತಿ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕೆಳಗಿಳೆ ಸಂದರ್ಭ ಆಗಿರ್ಬೋದು, ಅವರನ್ನು ಮುಖ್ಯಮಂತ್ರಿ ಮಾಡಿಸಿದ ಅನೇಕ ಮಠಾಧೀಶರು ಪರವಾಗಿ ಮಾತಾಡ್ತಿದ್ರು. ಸ್ವತಃ ಸಿದ್ಧಗಂಗೆ ಶ್ರೀಗಳವರು
ಇನ್ನು ಕಾಶ್ಯಪ್ಪನವರ ಹೇಳಿಕೆಗೆ ಯತ್ನಾಳ್ ತಮ್ಮದೇ ರೀತಿಯಲ್ಲಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಾನು ಪ್ರಶ್ನೆ ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳಬೇಡ. ಹಂದಿ ಇದ್ದಂಗೆ ಅದು. ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ ಅವ್ರ ಹೆಂಡರಿಗೆ ಟಿಕೆಟ್ ಕೊಡಲಿಕ್ಕೆ. ನಾವು ಒಮ್ಮೆರೆ ಯಾರು ಬಿ ಜೆ ಪಿ ನಾಯಕರ ಬಳಿ ಕರ್ಕೊಂಡು ಹೋಗಿನೇ ನನಗೇನು ಮಂತ್ರಿ ಮಾಡಿರಿ ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ. ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ಅದು ಲಕ್ಷ್ಮೀ ಹೆಬ್ಬಾಳ್ಕರು ಉಪಯೋಗ ಮಾಡ್ಕೊಂಡಾರ, ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ, ಯಾವ ಹಂದಿ ನಿಮ್ಗೆ ಹೇಳೈತಲ್ಲ ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ. ಏನು ತಪ್ಪೇನಾಯ್ತು ರೀ? ಯಾವ ತೆಗ್ಯಾವ ತಗೋತ ಹೇಳ್ರಿ, ಯಾವ ಮಗ ಬೇಡ ನಾನು. ಅವ್ರು ಹಿಂದಿದ್ರೆ ಯಾರು ಇದ್ರೆ ತಗೋಬೇಕಲ್ಲ. ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲ, ದಯವಿಟ್ಟು ಕೇಳಬೇಡ್ರಿ. ಬೆಲೆ ಏರಿಕೆ ಮುಸ್ಲಿಮರಿಗೆ ಟೆಂಡರ್ ಮೀಸಲಾತಿಗೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇಂದಿನಿಂದ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಸಿಎಂ ತವರು ಜಿಲ್ಲೆ ಮೈಸೂರಿನಿಂದ ಯಾತ್ರೆ ಶುರುವಾಗಿರುವಂಥದ್ದು. ಮೈಸೂರು ನಗರದಲ್ಲಿಂದು 1 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಲಾಗಿದೆ. ಮೇ 3ರ ತನಕ 4 ಹಂತಗಳಲ್ಲಿ ನಡೆಯಲಿರುವಂಥದ್ದು ಜನಾಕ್ರೋಶ ಯಾತ್ರೆ. ದೋಸ್ತಿ ಪಕ್ಷ ಜೆಡಿಎಸ್ ಬಿಟ್ಟು ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ. ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಮೈಸೂರಿನ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿನ ಕೊರತೆ ಕೂಡ ಇದೆ ಅನ್ನುವಂಥ ಆರೋಪ ಇತ್ತು. ಈಗ ಆಲ್ರೆಡಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಒಟ್ಟಾರೆಯಾಗಿ ಕಾರ್ಯಕರ್ತರು ಬಹಳ ಉತ್ಸಾಹದಲ್ಲಿದ್ದಾರೆ. ಇಂಥ ಒಂದು ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಕೂಡ ಬೀದಿ ಇಳ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಬೆಲೆ ಏರಿಕೆ, ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಇವೆಲ್ಲವೂ ಕೂಡ ಜನ ಬೇಸತ್ತಿದ್ದಾರೆ. ಹಾಗೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಜನರ ಮಧ್ಯೆ ನಾವು ಹೊರಟಿದ್ದೇವೆ. ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ವಿ ಸರ್, ಆದ್ರೂ ಕೂಡ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅಂತ. ನಾವು ಅವ್ರಿಗೆ ಸರ್ಕಾರದವ್ರು ರೆಸ್ಪಾಂಡ್ ಮಾಡಬೇಕು ಅಂತ ಅಪೇಕ್ಷೆನ ಇಟ್ಕೊಂಡಿಲ್ಲ. ಇವರು ಬಡಿಗೆ ಹಿಡ್ಕೊಂಡು ಜನಸಾಮಾನ್ಯರ ಬೀದಿಗೆ ಇಳಿತಾರೆ. ಇವರು ಆಡಳಿತ ಪಕ್ಷದವರಿಗೆ ಬೆದರಿಸಕ್ಕಂತ ಕೆಲಸ ಮಾಡ್ತಾರೆ.